ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಕಾಂಗ್ರೆಸ್ಸಿಗೆ ನಿಜವಾಗಿ ಬರಬೇಕಾಗಿದ್ದು 140 ಮತಗಳು, ಅದ್ರ ಬಂದಿದ್ದಷ್ಟು 151. ಇನ್ನು BJPಗೆ 64 ಬರಬೇಕಾಗಿತ್ತು, ಬರಲಿಲ್ಲ. 64ರಲ್ಲಿ 56 ಮತಗಳು ಬಂದಿದ್ದಾವೆ. ಅಂದರೆ 8 ಮತಗಳು ಬೇರೆ ಅದು ಎಲ್ಲಿ ಹೋಗು 8 ಮತಗಳು ಅನ್ನುವಂಥದ್ದು. ಅದೇ ರೀತಿ JDSದ್ದು 18 ಮತಗಳಿದ್ದು, ಅದರಲ್ಲಿ 14 ಮಾತ್ರ ಬಂದವು, ಇನ್ನು 4 ಎಲ್ಲಿ ಹೋದವು. ಇವತ್ತು ದೊಡ್ಡ ಚಿಂತೆ ಆಗಿಬಿಟ್ಟದು ಎರಡೂ ಪಕ್ಷಗಳಿಗೆ. ನಮ್ಮ DK ಅವರು ಹೇಳ್ಬೋದು, DK ಶಿವಕುಮಾರ್ ಅವರು, ಇಲ್ಲ ಇದು ಕಾಂಗ್ರೆಸ್ಗೆ ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲ ಮಾಡಿದ್ದಾರೆ, ಇದು ಖುಷಿ ಪಡುವಂಥ ವಿಷಯ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಸರ್ಕಾರಕ್ಕೆ ಶಾಸಕರ ಬೆಂಬಲ ನೋಡಿ ನನಗೆ ಆಶ್ಚರ್ಯವಾಗಿದೆ. 11 ಎಕ್ಸ್ಟ್ರಾ ಬಂದವಲ್ರಿ, ಮತ್ತು ಆಶ್ಚರ್ಯ ಆಗೋದು ಸಹಜ. ಇದು ನಮ್ಮ ಸರ್ಕಾರಕ್ಕೆ ಮಾತ್ರ ನೀಡಿರುವ ಬೆಂಬಲವಲ್ಲ, ರಾಜ್ಯದ ಜನತೆ ಹಿತಕ್ಕಾಗಿ ನಿಮ್ಮ ಜೊತೆ ಇದ್ದೇವೆ ಎಂದು ನೀಡಿರುವ ಬೆಂಬಲ. ನೋಡ್ರಿ, ಭಾಷೆ ಯಾವ ರೀತಿ ಬಳಸ್ತಾ ಇರ್ತಾರೆ. DK ಶಿವಕುಮಾರ್ ಆಗಿರ್ಬೋದು, ಇನ್ನೊಬ್ಬ ರಾಜಕಾರಣಿ ಆಗಿರ್ಬೋದು, ಯಾವ ರೀತಿ ಸೆಕೆಂಡ್ ಹೈಡ್ ಮಾಡ್ತಾರೆ. ನಮ್ಮ ಕೆಲಸ ನೋಡಿ ಬೆಂಬಲ ಸೂಚಿಸಿದಾರಪ್ಪ ಅಂತೇಳಿ. ಅಲ್ಲಿ ಏನಾಗಿದ್ದು ಏನಿಲ್ಲ, ಹಣದ ವ್ಯವಹಾರ ಏನಾಗಿದೆ ಅದ್ರ ಬಗ್ಗೆ ಯಾರೂ ಮಾತಾಡಲಿಕ್ಕೆ ಹೋಗೋದಿಲ್ಲ. ಅದೇ ಕಾಲಕ್ಕೆ ವಿರೋಧ ಪಕ್ಷಗಳು ಅದನ್ನು ಮಾತಾಡೋದು ಇರಲಿಕ್ಕೆ ಆಗೋದಿಲ್ಲ. ಅದು ಏನೂ ಇರಲಿ, ಟೀಕೆ ಟಿಪ್ಪಣಿ. ಆದರೆ ಇವತ್ತು ನಿಜವಾಗಿಯೂ ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಹೊಡೆತ ಕೊಡುತ್ತಿರುವಂಥ BJPಗೆ ಇಲ್ಲಿ ಹೊಡೆತ ಬಿದ್ದದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅನ್ನೋದು ಇಲ್ಲಿ ಬಹಳ